ಎಲ್ಲರಿಗೂ ನಮಸ್ಕಾರಗಳು. ನಾನು ಇವತ್ತು ಇವ್ಯಾಲ್ಯೂಯೇಷನ್ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಎಲ್ಲರೂ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಇವ್ಯಾಲ್ಯೂಯೇಷನ್ ಬಗ್ಗೆ ಹೇಳ್ಕೊಡ್ತೀನಿ. ಇವ್ಯಾಲ್ಯೂಯೇಷನ್ ಅಂತಂದರೆ 5 ರೀತಿಯ ಕಲಿಕಾ ಮೌಲ್ಯಮಾಪನಗಳ ಬಗ್ಗೆ ಸೈಕಾಲಜಿಯಲ್ಲಿ ಕ್ವಶನನ್ನು ಎಕ್ಸಾಮ್ ಆಗಿ ಕೇಳ್ತಾನೆ. ಯಾವ್ಯಾವಪ್ಪ ಅಂತಂದರೆ 5 ಹಂತಗಳು: ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ರೆಸ್ ಅಥವಾ ಎಕ್ಸ್ಪ್ಲೇನ್, ಇಲ್ಯಾಬ್ರೇಟ್, ಇವ್ಯಾಲ್ಯೂಯೇಷನ್. ಎಂಗೇಜ್ ಅಂದರೆ ತೊಡಗಿಸುವಿಕೆ, ಎಕ್ಸ್ಪ್ಲೋರ್ ಅಂದರೆ ಪರಿಶೋಧಿಸುವಿಕೆ, ಎಕ್ಸ್ಪ್ರೆಸ್ ಅಂದರೆ ವ್ಯಕ್ತಪಡಿಸು, ಇಲ್ಯಾಬ್ರೇಟ್ ಅಂದರೆ ವಿಸ್ತರಿಸು, ಇವ್ಯಾಲ್ಯೂಯೇಷನ್ ಅಂದರೆ ಮೌಲ್ಯಮಾಪನ. ಈ 5 ಹಂತಗಳು ಎಕ್ಸಾಮಲ್ಲಿ ಕೇಳ್ತಾನೆ. ಅವುಗಳ ವಿವರಗಳನ್ನು ನೋಡೋಣ. ಅವು ಹೊಂದಿರುವಂಥ ಕೌಶಲ್ಯಗಳು ಯಾವುವೆಂದರೆ ಎಂಗೇಜ್, ತೊಡಗಿಸುವುದು ಹೊಂದಿರುವಂಥ ಕೌಶಲ್ಯ. ಎಂಗೇಜ್ ಮಾಡಬೇಕಾದ್ರೆ ಮಕ್ಕಳಿಗೆ ಮೊದಲು ಪ್ರಶ್ನೆಗಳನ್ನು ಕೇಳಬೇಕು, ಆಮೇಲೆ ಚಿಕ್ಕ ಗುಂಪುಗಳ ರಚನೆಯನ್ನು ಮಾಡಬೇಕು. ನಾವು ಮಾಡ್ತಿರುವಂಥ ಕಾರ್ಯ ಅವರಿಗೆ ಒಪ್ಪಂದ ಅದ ಇಲ್ಲ ಅಂತ ಒಪ್ಪಂದ ಸಮಾಲೋಚನೆಗಳನ್ನು ಮಾಡಬೇಕು ಮೊದಲಿಗೆ. ಎರಡನೇದಾಗಿ ಬರ್ತದೆ ಎಕ್ಸ್ಪ್ಲೋರ್ ಅಂದರೆ ಪರಿಶೋಧಿಸುವಿಕೆ. ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಚಟುವಟಿಕೆಗಳನ್ನು ಅನುಕೂಲಿಸಿಕೊಡಬೇಕು, ಮತ್ತೆ ಪ್ರಶ್ನೆಗಳನ್ನು ಕೇಳಬೇಕು, ಮತ್ತೆ ಒಪ್ಪಂದ ಸಮಾಲೋಚನೆಗಳನ್ನು ಪರಿಶೋಧಿಸುವಿಕೆಯಲ್ಲೂ ಕೂಡ ಮಾಡಬೇಕು. ವಿವರಿಸುವುದು ಎಕ್ಸ್ಪ್ಲೇನ್ ಹೆಂಗಂತಂದರೆ ಸೃಷ್ಟೀಕರಣವನ್ನು ಕೇಳಬೇಕು, ಮಕ್ಕಳಿಗೆ ನಾವು ಹೇಳಿರುವಂಥದ್ದು ಲೆಸನ್ ಮೇಲೆ ವಿವರಿಸಲು ಸಹಾಯ ನೀಡಬೇಕು, ವಿದ್ಯಾರ್ಥಿಗಳ ವಿವರಣೆಗಳನ್ನು ಮೇಲ್ವಿಸ್ತುವಾರಿ ಮಾಡಬೇಕು. ವೈವಿಧ್ಯಮಯ ರೀತಿಯಲ್ಲಿ ಅಭಿವ್ಯಕ್ತಿಸ್ಲಿಕ್ಕೆ ನಾವು ಹೇಳ್ಕೊಡ್ಬೇಕು, ಮೌಖಿಕ ಅಥವಾ ಚಿತ್ರದ ಮೂಲಕ, ಸಾಂಕೇತಿಕ ಮಾದರಿಗಳ ಮೂಲಕ ವಿವರಣೆಯನ್ನು ನೀಡ್ಲಿಕ್ಕೆ ಹೇಳ್ಕೊಡ್ಬೇಕಂತ. ನೆಕ್ಸ್ಟು ವಿಸ್ತರಿಸು, ಇಲ್ಯಾಬ್ರೇಟ್ ಅಂದರೆ ತರಗತಿ ಕಲಿಕೆಯನ್ನು ನಿಜ ಜೀವನಕ್ಕೆ ಸಂಬಂಧಿಸಿಕೊಳ್ಳಲು ಅನುಕೂಲ ಮಾಡಿಕೊಡ್ಬೇಕು. ನಾವು ವಿದ್ಯಾರ್ಥಿಗಳಿಗೆ ಕಲಿಸುವಾಗ ತರಗತಿಗೆ ಮಾತ್ರ ಅನುಕೂಲ ಆಗಬಾರ್ದು, ಬರೀ ಎಕ್ಸಾಮ್ಗಷ್ಟೇ ಕಲಿಕೆ ಆಗಬಾರ್ದು. ಇದು ನೈಜ ಜೀವನಕ್ಕೂ ಅವರಿಗೆ ಅಳವಡಿಸಿಕೊಳ್ಳುವಂಥ ಕಲಿಕೆ ಏರ್ಪಡಿಸಬೇಕು. ಕಲಿಕೆಯನ್ನು ಅಥವಾ ಒಳನೋಟಗಳನ್ನು ವಿವಿಧ ಸಂದರ್ಭಗಳಿಗೆ ಅನ್ವಯಿಸಿಕೊಳ್ಳುವಂಗೆ ಮಾಡಬೇಕಂತ ಕಲಿಕೆಯನ್ನು ವಿಸ್ತರಿಸಬೇಕು. ಬರೀ ಕೊಟ್ಟಿದ್ದಷ್ಟೇ ಹೇಳೋದಲ್ಲ, ವಿಸ್ತರಣೆ ಮಾಡಿ ಹೇಳಬೇಕಂತಂದರೆ ಹಲವಾರು ಎಕ್ಸಾಂಪಲ್ಸ್ಗಳನ್ನು, ಉದಾಹರಣೆಗಳನ್ನು ಕೊಟ್ಟು ನಾವು ವಿವರಣೆಯನ್ನು ಮಾಡಬೇಕು, ವಿಸ್ತರಣೆಯನ್ನು ಮಾಡಬೇಕು. ಮೌಲ್ಯಮಾಪನ ಅಂದರೆ ಇವ್ಯಾಲ್ಯೂಯೇಷನ್. ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ 2 ರೀತಿಯ ಮೌಲ್ಯಮಾಪನಗಳು ಮಾಡ್ಬೋದು. ಹಲವಾರು ರೀತಿಯ ಮೌಲ್ಯಮಾಪನಗಳನ್ನು ಒಳಗೊಂಡಿರ್ತದೆ. ವಿಸ್ತರಣೆಯನ್ನು ಮಾಡಬೇಕು, ಹೋಲಿಕೆ ಮಾಡಬೇಕು, ಮಾಪನ ಸೂಚಿಗಳನ್ನು ಬಳಸಿ ವಿದ್ಯಾರ್ಥಿಗಳ ಸ್ವಮೌಲ್ಯಮಾಪನ ಮಾಡ್ಕೊಳ್ಳೋಕ್ಕೂ ಕೂಡ ಅನುಕೂಲವನ್ನು ಮಾಡಿಕೊಡ್ಬೇಕು. ಎಲ್ಲ ಹಂತಗಳಲ್ಲೂ ಕೂಡ ನಾವು ಮೌಲ್ಯಮಾಪನವನ್ನು ಮಾಡೋದು ಅತಿ ಮುಖ್ಯವಾದಂಥ ಕಾರ್ಯ ಆಗಿರುತ್ತೆ. ಇವು ನೋಡಿರಿ, ಈ ರೀತಿಯಾಗಿ ಇವ್ಯಾಲ್ಯೂಯೇಷನ್ ಹೊಂದಿರುವಂಥ ಪ್ರಮುಖ ಕೌಶಲ್ಯಗಳು ಆಗಿರ್ತವೆ. ಇವು ಎಕ್ಸಾಮಲ್ಲಿ ಒಂದೊಂದರ ಬಗ್ಗೆ ಆದರೂ ಕೇಳ್ಬೋದು, ಅಥವಾ ಹಿಂದೆ ಮುಂದೆ ಕೊಟ್ಟು ಸೀರಿಯಲ್ ಪ್ರಕಾರ ಜೋಡಿಸ್ರಿ ಅಂತ ಆದರೂ ಹೇಳ್ಬೋದು. ಇವು 5 ಇವ್ಯಾಲ್ಯೂಯೇಷನ್ಗಳು. ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ 5 ಹಂತಗಳು ಅತಿ ಪ್ರಮುಖವಾಗಿರುವಂಥ ಹಂತಗಳಾಗಿರ್ತವೆ. ಇವು ಎಕ್ಸಾಮಲ್ಲಿ ಕಂಪಲ್ಸರಿ ಕೇಳ್ತಾನೆ. TET, GPSTR, ZSTR ಯಾವುದೇ ಆಗಿರ್ಬೋದು, ಸೈಕಾಲಜಿಯಲ್ಲಿ ಬರುವಂತಹ ಪ್ರಮುಖ ಘಟ್ಟ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರೂ ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.